ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಾವಿವಾಗ ಬೆಂಗಳೂರಲ್ಲಿದ್ದೇನೆ. ನಾವು ಹಳೆ ರೂಮ್ ಬಂದ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ನಾವು ಹೊಸ ರೂಮಿಗೆ ಬಂದಿದ್ದೀವಿ. ಹೊಸ ರೂಮಿನ ಇವಾಗ ಟೆರಸ್ ಮೇಲೆ ಕೂತ್ಕೊಂಡಿದ್ದೀವಿ. ಈ ಟೆರಸ್ ಮೇಲೆ ವ್ಯೂ ಹ್ಯಾಂಗ್ ಕಾಣಿಸುತ್ತೆ ಅಂತ ನಮಗೆ ತೋರಿಸ್ತೀನಿ ಇವಾಗ ಬೆಂಗಳೂರಲ್ಲಿ. ನೀವಿಲ್ಲಿ ನೋಡಿದಾಗ ಟೆರೆಸ್ ಮೇಲಿಂದ ಯಾವ ತರ ವ್ಯೂ ಕಾಣಿಸ್ತಿದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಬಂದ್ಬಿಟ್ಟು ಒಂದೆರಡು ತೆಂಗಿನ ಮರ ಕಾಣಿಸ್ತಾ ಇದೆ. ಹಾಗೆ ಟೆರೆಸ್ ಮೇಲೆ ಜೋರಾಗಿ ಗಾಳಿ ಬೀಸ್ತಾ ಇದೆ. ಹಾಗೆ ನೀವು ಬೆಂಗಳೂರಲ್ಲಿ ರೂಮ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಹಗಲಾಗಿದ್ದು ಗೊತ್ತಾಗಲ್ಲ, ರಾತ್ರಿ ಆಗಿದ್ದು ಗೊತ್ತಾಗಲ್ಲ. ಹಾಗೆ ನಮ್ಮ ಹೊಸ ರೂಮಲ್ಲಿ ಟೆರಸ್ ಮೇಲೆ ಏನೇನಿದೆ ಅಂತ ನಮಗೆ ತೋರಿಸ್ತೀನಿ ಇವತ್ತು. ಇಲ್ಲಿ ಟೆರೆಸ್ ಮೇಲೆ ಎಲ್ಲಾ ತರದ ಗಿಡನೂ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಳಸಿ ಗಿಡ ಇದೆ, ಅಲೋವೆರಾ ಗಿಡ ಇದೆ, ದಾಸವಾಳದ ಗಿಡ ಇದೆ. ಎಲ್ಲಾ ತರದ ಗಿಡನು ಕೂಡ ಈ ಪಾಟ್ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಗಿಡನ ಪಾಟ್ ಅಲ್ಲಿ ಬೆಳೆಸಿ ಅದಾದ್ಮೇಲೆ ಇದನ್ನ ಬಂದ್ಬಿಟ್ಟು ಮಾರ್ತಾರೆ. ಊರಲ್ಲಾಗಿದ್ರೆ ಈ ತರ ಪಾಟ್ ಅನ್ನ ನಮ್ ಟೆರೆಸ್ ಮೇಲೆ ಇಟ್ಟು ಬೆಳೆಸಬಹುದಿತ್ತು. ಆದ್ರೆ ಬೆಂಗಳೂರಲ್ಲಿ ಇದೆಲ್ಲ ಆಗಲ್ಲ. ಏನಕ್ಕಂದ್ರೆ ನಮ್ಮನ್ನ ನಾವು ಯಾವ ತರ ನೋಡ್ಕೊಂತೀವಿ ಅದೇ ತರ ಇದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಆದ್ರೆ ಅದಕ್ಕೆ ಇಲ್ಲಿ ಟೈಮ್ ಸಾಕಾಗಲ್ಲ. ಹಾಗೆ ಇಲ್ಲಿ ಪಾಟ್ ಅಲ್ಲಿರೋ ಗಿಡಗಳನ್ನ ಬಂದ್ಬಿಟ್ಟು ಆಯುರ್ವೇದಕ್ಕೂ ಕೂಡ ಉಪಯೋಗ ಮಾಡ್ತಾರೆ. ಇನ್ನು ನೀವು ಈ ಕಡೆ ಬಂದ್ರೆ ಇಲ್ಲಿ ಕಾಯಿ ಬಿಡೋ ಸಸಿನೂ ಕೂಡ ಇಲ್ಲಿ ನಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಲೆಮನ್ ಯಾವ ತರ ಇದೆ ಅಂತ ನೋಡಿ. ಲೆಮನ್ ಕಾಯಿ ಇರಬೇಕಾದ್ರೆ ಯಾವ ತರ ಇರುತ್ತೆ ಅಂತ ನೀವು ಇಲ್ಲಿ ನೋಡಿ. ಇಲ್ಲಿ ನೋಡಿ ಚೀಟಿ ಎಣಿಸಿದಾರೆ ನೋಡಿ. ಚೀಟಿ ಮೇಲೆ ಬರ್ತಿದ್ದಾರೆ ಲೆಮನ್ ಅಂತ. ಹಾಗೆ ನೀವು ಈ ಕಡೆ ಬಂದ್ರೆ ಪೇರಳೆ ಗಿಡನ ನೀವಿಲ್ಲಿ ನೋಡ್ಬಹುದು. ಪೇರಳೆ ಕಾಯಿ ಕೂಡ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಪೇರಳೆ ಕಾಯಿ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಬೇರೆ ಬೇರೆ ತರದ ಸಸಿನೂ ಕೂಡ ಇಲ್ಲಿ ಬೆಳೆಸಿದ್ದಾರೆ. ಅದು ಕಾಯಿ ಬಿಡೋ ಸಸಿ ಆಗಿರ್ಬಹುದು ಅಥವಾ ಹೂ ಬಿಡೋ ಸಸಿ ಆಗಿರ್ಬಹುದು. ಕೆಲವೊಂದು ಸಸಿ ಹೆಸರು ನನಗೆ ಗೊತ್ತಿಲ್ಲ. ನಿಮ್ಗೆಲ್ಲಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಆದ್ರೆ ಒಂದು ಮಾತ್ರ, ನೀವೆಲ್ಲಾದ್ರೂ ಬೇಜಾರಾಗಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದ್ರೆ ಮೈಂಡ್ ಅಂತೂ ಫ್ರೆಶ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಸಸಿಗಳನ್ನ. ನನಗ್ ಮಾತ್ರ ಕೆಲವೊಂದ್ ಸಸಿ ಹೆಸರು ಗೊತ್ತು, ಕೆಲವೊಂದ್ ಸಸಿ ಹೆಸರು ನನಗೆ ಗೊತ್ತಿಲ್ಲ. ನಿಮ್ಗೆಲ್ಲಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ಕಡೆ ಮತ್ತೆ ಬಂದ್ರೆ ಇಲ್ಲಿ ಪಾಟ್ ಅಲ್ಲಿ ಬಂದ್ಬಿಟ್ಟು ಚಿಕ್ಕ ಸಸಿನ ಬಂದ್ಬಿಟ್ಟು ನಟ್ಟಿದ್ದಾರೆ. ನೀವು ಇಲ್ಲಿ ನೋಡಿ. ಹಾಗೆ ಇನ್ನು ಆ ಕಡೆ ಹೋದ್ರೆ ಇನ್ನೂ ಕೂಡ ಪಾಟ್ಸ್ ಇದೆ. ಅದರಲ್ಲೂ ಕೂಡ ಬಂದ್ಬಿಟ್ಟು ಸಸಿನ ನಟ್ಟಿದ್ದಾರೆ. ನೀವಿಲ್ಲಿ ಆ ಕಡೆ ತಿರುಗಿ ನೋಡಿದ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಕೂಡ ಪಾಟ್ ಅನ್ನ ಇಟ್ಟಿದ್ದಾರೆ, ಸಸಿನ ನಟ್ಟಿದ್ದಾರೆ. ಇವಾಗಷ್ಟೇ ನಟ್ಟಿರೋದು. ಇನ್ನು ಇದು ಚಿಗುರೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ.